ಸೊ ಈಗ ನಮ್ಮೊಂದಿಗೆ ಇರುವಂತಹ ವಿಶೇಷ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಪರಿವಾರ ಸದಸ್ಯರು, ಹುಬ್ಬಳ್ಳಿಯ ಸಂಶಿಯವರು, ಹಾರ್ಡ್ವೇರ್ ಉದ್ಯಮಿ. ಸೊ ನಾನು ಮಂಜುನಾಥ್ ಸರ್ ಅವರನ್ನು ವೆಲ್ಕಮ್ ಮಾಡ್ತಾರೆ. ಇವರು ಮಂಜುನಾಥ್ ಸರ್ ಅವರು ಸೂಪರ್ ಚಾಂಪಿಯನ್ ಆಫ್ ದ ಡೇ, ಇವತ್ತು ಚಾಂಪಿಯನ್ ಆಫ್ ದ ಡೇ, ಸೂಪರ್ ಮ್ಯಾನಿಫೆಸ್ಟರ್. ಎಲ್ಲರೂ ಸಹ ಮಂಜುನಾಥ್ ಸರ್ ಅವರನ್ನು ವೆಲ್ಕಮ್ ಮಾಡ್ತೀರಾ. ಮಂಜುನಾಥ್ ಸರ್ ಅವರು ನಮ್ಮ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಬಂದಂತಹ ಅನಿಸಿಕೆಗಳನ್ನು, ಅನುಭವಗಳನ್ನು ಹಂಚಿಕೊಳ್ತಾರೆ. ವೆಲ್ಕಮ್ ಟು ಯು ಮಂಜುನಾಥ್ ಸರ್. ವೆಲ್ಕಮ್ ಮಾಡ್ತೀರಾ ಎಲ್ಲರೂ ಕೂಡ. ವೆಲ್ಕಮ್ ಟು ಚಾಂಪಿಯನ್ ಮಂಜುನಾಥ್ ಸರ್. ಎಸ್, ಮಂಜುನಾಥ್ ಸರ್ ಎಲ್ಲರೂ ಕಾಯ್ತಾ ಇದ್ದಾರೆ ತಮ್ಮ ವಿಡಿಯೋವನ್ನು ಆನ್ ಮಾಡಲಿಕ್ಕೆ. ಕಾರ್ಯಾಗಾರದಲ್ಲಿ ಬಂದು ಭಾಗವಹಿಸಿ ನಮ್ಮ ಪರಿವಾರದ ಹೆಮ್ಮೆಯ ಡೈಮಂಡ್ ಸದಸ್ಯರು. ಯಾಕಂತ ಹೇಳಿದ್ರೆ ಏನಾದ್ರೂ ನಾವು ಟಾಸ್ಕ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಮಂಜುನಾಥ್ ಸಂಶಿ ಅವರು ಆ ದಿವಸ ಮಾಡಿರ್ತಾರೆ, 100% ಮಾಡಿರ್ತಾರೆ. ಅಷ್ಟು ಕಮಿಟೆಡ್ ವ್ಯಕ್ತಿ ಮಂಜುನಾಥ್ ಸರ್. ಓವರ್ ಟು ಯು. ವಿಡಿಯೋ ಆನ್ ಮಾಡಿ. ಎಸ್, ಹುಬ್ಳಿಯ ಧಾರವಾಡದ ಪಕ್ಕದ ಸಂಶಿ ಅಂತ ಹೇಳುವ ಒಂದು ಊರಲ್ಲಿ ಹಾರ್ಡ್ವೇರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 2 ವರ್ಷ ಆಯ್ತಾ ಮಂಜುನಾಥ್ ಅವರೇ ತಾವು ನಮ್ಮ ಡೈಮಂಡ್ ಮೆಂಬರ್ಶಿಪ್ ಸೇರಿ? ಸರ್ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಪರಿವಾರ ಸದಸ್ಯರಿಗೆ, ಬ್ರಹ್ಮಾಂಡಕ್ಕೆ ಹಾಗೂ ಗುರುಗಳಿಗೆ. ಸರ್ ನಾನು 2 ವರ್ಷದ ಮೇಲೆ ಆಯ್ತು ಸರ್. 2023 ಸೆಪ್ಟೆಂಬರ್ ಅಲ್ಲಿ ಜಾಯ್ನ್ ಆಗಿದ್ದೇನೆ. ಎಸ್, ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಎಲ್ಲರಂತೆ ಈಗ ಫೇಸ್ಬುಕ್ ಆಡ್ ಮೂಲಕ ಮಿರಾಕಲ್ ಮಾರ್ನಿಂಗ್ ಜಾಯ್ನ್ ಆಗಿಬಿಟ್ಟು ಈ ಮಿರಾಕಲ್ ಮಾರ್ನಿಂಗ್ ಅಲ್ಲಿ ತಿಳಿಸ್ಕೊಡುವ ಎಲ್ಲಾ ಪ್ರಕ್ರಿಯೆಗಳನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದೇನೆ ಹಾಗೂ ಪಾಲಿಸ್ತಾ ಇದ್ದೇನೆ ಕಂಟಿನ್ಯೂ ಆಗಿ. ಇದರಿಂದ ನನ್ನ ಜೀವನದಲ್ಲಿ ಒಂದು ಗುರಿ ಸ್ಪಷ್ಟತೆ ಸಿಕ್ತು ಹಾಗೂ ನನ್ನ ಬದುಕಿಗೆ ಒಂದು ದಾರಿ ಸಿಕ್ತು. ನಾನು ಮುಂಚೆ ಏನ್ ಮಾಡ್ತಾ ಇದ್ದೆ, ಈಗ ಒಂದು ವ್ಯವಹಾರ ಮಾಡ್ತಾ ಇದ್ದೆ, ಸಿಮೆಂಟ್ ವ್ಯವಹಾರ ಮತ್ತು ಹಾರ್ಡ್ವೇರ್ ಉದ್ಯಮ. ಈಗ ಅದು ಮೊದ್ಲು ಏನಾಗಿತ್ತು ಅಂತಂದ್ರೆ ಒಂದು 40 ಲಕ್ಷ ಮಟ್ಟನು ಬಿಸ್ನೆಸ್ ಆಗ್ತಿತ್ತು ಇಯರ್ಲಿ. ಈಗ ಒಂದೂವರೆ ಕೋಟಿ ಮಟ್ಟವರೆಗೂ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಮೊದ್ಲೆಲ್ಲ ಒಂದು 60 ರಿಂದ 70 ಟನ್ ಸಿಮೆಂಟ್ ಮಾಡ್ತಾ ಇದ್ದೆ. ಈಗೆಲ್ಲ ಜಾಯಿನ್ ಆದಾಗಿಂದ ಎಲ್ಲ ಪ್ರಕ್ರಿಯೆಯನ್ನ ಅನುಸರಿಸ್ತಾ ಇರೋದ್ರಿಂದ ಒಂದು 130 ರಿಂದ 150 ಟನ್ ಸಿಮೆಂಟ್ ಮಾಡ್ತಾ ಇದ್ದೇನೆ. ಇದು ಗುರುಗಳ ಆಶೀರ್ವಾದ ಹಾಗೂ ಬ್ರಹ್ಮಾಂಡದ ಆಶೀರ್ವಾದ. ನನಗೊಂದು ಗುರುಗಳ ಮಾರ್ಗದರ್ಶನ ಸಿಕ್ಕಿದ್ದು ಒಂದು ಅದ್ಭುತ. ನಾನು ಈ ಮಿರಾಕಲ್ ಮಾರ್ನಿಂಗ್ ಅಲ್ಲಿ ಕಲಿಸ್ಕೊಡ್ತಾ ಇರುವ ನಾಭಿಪೂರ್ಣ, ಕುಂಭಕ, ಪಂಚಮುಖಿ ಮುದ್ರೆ ಇರ್ಬೋದು, ಮನೋವಂಚನೆ ಕ್ರಿಯೆ ಇರ್ಬೋದು, ಲೇಖನ ಮನೋವಂಚಿತ ಕ್ರಿಯೆ ಇರ್ಬೋದು, ಹಳದಿ ಸ್ವಚ್ಛ ಟೆಕ್ನಿಕ್ ಇರ್ಬೋದು, ಟಾಯ್ಲೆಟ್ ಟೆಕ್ನಿಕ್ ಇರ್ಬೋದು, ಹೀಗೆ ಹಲವು ಪ್ರಕ್ರಿಯೆಗಳನ್ನು ನಾನು ಕಲಿತು ಅದನ್ನ ಅಭ್ಯಾಸ ಮಾಡಿ ಗುರುಗಳಿಂದ, ಅವ್ರ ಮಾರ್ಗದರ್ಶನದಿಂದ ನನ್ನ ಜೀವನದ ಒಂದು ಗುರಿ ಸ್ಪಷ್ಟತೆ ಮಾಡಿಕೊಂಡು ನನ್ನ ಜೀವನವನ್ನ, ಬದುಕನ್ನ ಒಂದು ಒಳ್ಳೆ ಇದರಲ್ಲಿ ರೂಪಿಸ್ಕೊಳ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ತಮ್ಮಲ್ಲಿ ಬಂದಂತ ಬದಲಾವಣೆಗಳು, ನೀವು ನಮ್ಮ ಕಾರ್ಯಾಗಾರದಲ್ಲಿ ಬಹಳಷ್ಟು ಜನ ಕಮಿಟೆಡ್ ಸದಸ್ಯರಿದ್ದಾರೆ. ಏನಾದ್ರು ಟಾಸ್ಕ್ ಕೊಟ್ಟಿದ್ದೀರಂತಾದ್ರೆ ಅದನ್ನು ಟಾಸ್ಕ್ ಅನ್ನು ಮಾಡಿಯೇ ಮಾಡ್ತಾರೆ. ಸೊ ಹಾಗಾಗಿ ತಮ್ಮಲ್ಲಿ ಬಂದಂತ ಬದಲಾವಣೆ ಹಂಚ್ಕೊಳ್ಬೋದು? ಮೊದ್ಲೆಲ್ಲ ಸರ್ ಸ್ವಲ್ಪ ನಿಮ್ಗೆ ಈಗ ಮೊಬೈಲ್ ಇದ್ದು ಹೇಳಿದ್ರಲ್ಲ ಸರ್ ನೀವು, ಇದು ನಂದು ಮೊಬೈಲ್ ನೋಡಿ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ನೋಡ್ತಾ ಇದ್ವಿ ಬಿಸ್ನೆಸ್ ಅಲ್ಲಿ ಟೈಮ್ ಅಲ್ಲಿ. ಅದು ಏನಾಗಿತ್ತು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳಿ ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇತ್ತು ನಮ್ಗೆ. ಬ್ಯಾಕ್ ಪೇನ್ ಎಲ್ಲ ಇತ್ತು. ಅದು ಈಗೆಲ್ಲ ಒಂದು 90% ಎಲ್ಲ ಇದಾಗಿದೆ ಸರ್, ಕ್ಯೂರ್ ಆಗಿದೆ. ಸರಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಇರುವವರ ಹತ್ರ ಒಂದು ವಿಷಯ ಏನಂತ ಹೇಳಿದ್ರೆ, ಎಲ್ಲ ಭಾರ ನನ್ ಮೇಲೆ ಇದೆ ಅಂತ ಹೇಳಿ ಭಾವನೆಯಲ್ಲಿದ್ರ, ಜವಾಬ್ದಾರಿ ನನ್ ಮೇಲೆ ಇದೆ ಅಂತ ಹಿಂದೆ. ಸರ್ ಮೊದ್ಲೆಲ್ಲ ಹಾಗೆ ಇತ್ತು, ಯಾಕಾರ ಬದುಕ್ತಾ ಇದ್ದೀನಿ ನಾನು, ಏನೇನು ಜೀವನಕ್ಕೊಂದು ಗುರಿನೇ ಇರ್ಲಿಲ್ಲ. ಹಾಗಾಗಿ ಇದಾಗಿತ್ತು ಸರ್. ಸುಮ್ನೆ ಈಗ ಹೇಳಿದ್ರೆ ನೀವು ತುಂಬಾ ಭಾರ ಆಯ್ತು ಸರ್ ಜೀವನದಲ್ಲಿ. ನಾನೇ ಮಾಡ್ಬೇಕು, ನಾನೇ ಇದು ಮಾಡ್ಬೇಕು ಅಂತ. ಆನಂದಮಯ ಬದುಕು ಕಾರ್ಯಾಗಾರ
ಹೆಲ್ಪ್ಫುಲ್ ಆಗಿದೆ ಅಲ್ವಾ ಇದರಿಂದ ಹೊರಗಡೆ ಬರ್ಲಿಕ್ಕೆ? ತುಂಬಾ ಹೆಲ್ಪ್ಫುಲ್ ಐತಿ ಸರ್. ಆನಂದಮಯ ಬದುಕು, ಸಮೃದ್ಧತ ಕಾರ್ಯಾಗಾರ, ಆಮೇಲೆ ಇದು 10X ಇವರ್ ಹೆಲ್ತ್ ಅಂಡ್ ವೆಲ್ತ್, ಅದಂತೂ ಸ್ವರ ವಿಜ್ಞಾನದಂತೂ ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯಾಗಾರ ಸರ್ದು. ನಾನು ಪ್ರತಿಯೊಂದನ್ನು ಈ ಚಾಚು ತಪ್ಪದೆ ಬಿಸ್ನೆಸ್ ಅಲ್ಲಿ ಈಗ ಮನಿ ರಿಸೀವ್ ಮಾಡ್ಬೇಕಾದ್ರೆ ಸ್ವರ, ಯಾವ ಸ್ವರ, ಲೆಫ್ಟ್ ಸ್ವರ ಸ್ಟಾರ್ಟ್ ಇಟ್ಕೊಂಡು ರಿಸೀವ್ ಮಾಡ್ಕೊಂಡು ಮನಿ ರಿಸೀವ್ ಮಾಡಿ ಅರಿಗಟ್ಟೋ ಮನಿ ಅಂತ ಹೇಳ್ತೀನಿ. ಮತ್ತೆ ಕಸ್ಟಮರ್ ಕೊಡ್ಬೇಕಾದ್ರೆ ಕೃತಜ್ಞತೆಯಿಂದನೇ ಥ್ಯಾಂಕ್ ಯು ಮನಿ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಕುಂಭಕ ಮಾಡ್ತೀನಿ ಎದ್ ಕೂಡ್ಲೇನೆ. ಕುಂಭಕ ಮಾಡ್ಬಿಟ್ಟು ಆಮೇಲೆ 2 ಗ್ಲಾಸ್ ನೀರ್ ಕುಡ್ತೀನಿ. ಡೈಲಿ ರುಟೀನ್ ಸರ್, ಚಾಚು ತಪ್ಪದೆ ಮಾಡ್ತಾ ಇದ್ದೀನಿ ಸರ್. ಎಸ್. ಸೊ ನಮ್ಮ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತನ್ನ ಸರ್ವೈಕಲ್ ಸ್ಪಾಂಡಿಲಿಟಿಸ್ ನಿಂದ ಹೊರಗಡೆ ಬಂದು ಹಲವಾರು ವಿಚಾರಗಳನ್ನು ಮ್ಯಾನಿಫೆಸ್ಟೇಷನ್ ಮಾಡಿ ಒನ್ ಆಫ್ ದ ಕಮಿಟೆಡ್ ವ್ಯಕ್ತಿಗಳಲ್ಲಿ ಆಗಿರುವಂತಹ ಮಂಜುನಾಥ್ ಸಂಶಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ, ಅಭ್ಯಾಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಅಭಿನಂದಿಸ್ತೀರಾ ಮಂಜುನಾಥ್ ಸರ್ಗೆ. ಸೊ ಧನ್ಯವಾದಗಳು ಮಂಜುನಾಥ್ ಸರ್ ನಿಮ್ಗೆ. ಸೊ ಆತ್ಮೀಯರೇ, ಇನ್ನು ಕಣ್ಣಿನ ಬಗ್ಗೆ ಇನ್ನೂ ಕೇಳಿಕ್ಕೆ ಕಲೀಲಿಕ್ಕೆ ಆಸಕ್ತಿ ಇದೆಯಾ? ಹಂಚ್ಕೊಳ್ಬೇಕಾ? ಇನ್ನೂ ಸಹ ಹಂಚ್ಕೊಳ್ಬೇಕಾ? ಇನ್ನೂ ಸಹ ಬೇಕಾ ವಿಷಯಗಳು? ಓಕೆ, ಸೊ ಹಾಗಾದ್ರೆ ಖಂಡಿತವಾಗಿ ಹಂಚ್ಕೊಳ್ತೇನೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಎಸ್, ಧನ್ಯವಾದ. ಓಕೆ, ಥ್ಯಾಂಕ್ ಯು.